ಸಹೃದಯಿ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇಂದಿನ ಹಿತನುಡಿ ಸಂಚಿಕೆಯಲ್ಲಿ ವಿಜಯಶಾಲಿಗಳು ಮತ್ತು ಸೋಲುಗಾರರು ಇವರ ಮಧ್ಯನ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಹಾಗೆ ನೀವು ವಿಜಯಶಾಲಿಗಳ ಅಥವಾ ಸೋಲುಗಾರರ ಎನ್ನುವುದನ್ನು ಕೂಡ ಡಿಸೈಡ್ ಮಾಡಿಕೊಳ್ಳಿ. ವಿಜಯಶಾಲಿಗಳು ಯಾವತ್ತೂ ಉತ್ತರದ ಭಾಗವಾಗಿರುತ್ತಾರೆ, ಪರಾಜಿತರು ಯಾವತ್ತೂ ಸಮಸ್ಯೆಯ ಭಾಗವಾಗಿರುತ್ತಾರೆ. ವಿಜಯಶಾಲಿಗೆ ಯಾವತ್ತೂ ಮಾಡಲು ಒಂದು ಕೆಲಸವಿರುತ್ತದೆ, ಪರಾಜಿತರಿಗೆ ಯಾವತ್ತೂ ಒಂದು ನೆಪವಿರುತ್ತದೆ. ವಿಜಯಶಾಲಿ ಹೇಳುತ್ತಾನೆ, ಇದನ್ನು ನಿನಗಾಗಿ ನಾನು ಮಾಡುತ್ತೇನೆ. ಪರಾಜಿತ ಹೇಳುತ್ತಾನೆ, ಇದು ನನ್ನ ಕೆಲಸವಲ್ಲ. ವಿಜಯಶಾಲಿಯು ಪ್ರತಿ ಸಮಸ್ಯೆಗೂ ಉತ್ತರವನ್ನು ಕಾಣುತ್ತಾನೆ, ಪರಾಜಿತನು ಪ್ರತಿ ಉತ್ತರದಲ್ಲಿ ಸಮಸ್ಯೆಯನ್ನು ಕಾಣುತ್ತಾನೆ. ವಿಜಯಶಾಲಿ ಹೇಳುತ್ತಾನೆ, ಇದು ಕಷ್ಟವಾಗಿರಬಹುದು, ಆದರೆ ಸಾಧ್ಯ. ಪರಾಜಿತ ಹೇಳುತ್ತಾನೆ, ಇದು ಸಾಧ್ಯವಿರಬಹುದು, ಆದರೆ ಕಷ್ಟ. ವಿಜಯಶಾಲಿ ತಪ್ಪು ಮಾಡಿದಾಗ ಹೇಳುತ್ತಾನೆ, ನಾನು ಎಡವಿದೆ. ಪರಾಜಿತ ತಪ್ಪು ಮಾಡಿದಾಗ ಹೇಳುತ್ತಾನೆ, ಇದು ನನ್ನ ತಪ್ಪಲ್ಲ. ವಿಜಯಶಾಲಿಯು ಎಲ್ಲದಕ್ಕೂ ಬದ್ಧನಾಗುತ್ತಾನೆ, ಪರಾಜಿತನು ಕೇವಲ ಆಶ್ವಾಸನೆ ಕೊಡುತ್ತಾನೆ. ವಿಜಯಶಾಲಿಗೆ ಕನಸುಗಳಿರುತ್ತದೆ, ಪರಾಜಿತನಿಗೆ ಯೋಚನೆಗಳಿರುತ್ತವೆ. ವಿಜಯಶಾಲಿ ಹೇಳುತ್ತಾನೆ, ನಾನು ಏನಾದರೂ ಮಾಡಬೇಕು. ಪರಾಜಿತ ಹೇಳುತ್ತಾನೆ, ಯಾರಾದರೂ ಇದನ್ನು ಮಾಡಬೇಕು. ವಿಜಯಶಾಲಿಯು ತಂಡದ ಒಂದು ಭಾಗ, ಪರಾಜಿತ ತಂಡದ ಹೊರಗಿನ ಸದಸ್ಯ. ವಿಜಯಶಾಲಿ ಲಾಭದೆಡೆಗೆ ದೃಷ್ಟಿ ಇಡುತ್ತಾನೆ, ಪರಾಜಿತ ನಷ್ಟದೆಡೆಗೆ ದೃಷ್ಟಿ ಇಡುತ್ತಾನೆ. ವಿಜಯಶಾಲಿಯು ಸಾಧ್ಯತೆಗಳ ಬಗ್ಗೆ ಯೋಚಿಸುತ್ತಾನೆ, ಪರಾಜಿತನು ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಾನೆ. ವಿಜಯಶಾಲಿ ಭವಿಷ್ಯದ ಸಾಧ್ಯತೆ ಬಗ್ಗೆ ವಿಚಾರಿಸುತ್ತಾನೆ, ಪರಾಜಿತ ಭೂತಕಾಲದ ಬಗ್ಗೆ ಕೊರಗುತ್ತಾನೆ. ವಿಜಯಶಾಲಿಯು ಮೃದು ಪದಗಳಿಂದ ಗಡಸುವಾದ ಮಂಡಿಸುತ್ತಾನೆ, ಪರಾಜಿತನು ಗಡಸು ಪದಗಳಿಂದ ಮೃದುವಾದ ಮಂಡಿಸುತ್ತಾನೆ. ವಿಜಯಶಾಲಿಯು ಮೌಲ್ಯಗಳ ಬಗ್ಗೆ ಖಚಿತ ನಿಲುವು ತಾಳುತ್ತಾನೆ, ಪರಾಜಿತನು ಚಿಲ್ಲರೆ ವಿಷಯಗಳ ಬಗ್ಗೆ ಖಚಿತ ನಿಲುವು ತಾಳುತ್ತಾನೆ. ವಿಜಯಶಾಲಿಯು ಅಂದುಕೊಂಡದ್ದನ್ನು ಮಾಡಿ ತೋರಿಸುತ್ತಾನೆ, ಪರಾಜಿತನು ಏನಾದರೂ ಆಗುವುದಿದ್ದರೆ ಆಗಲಿ ಅಂದುಕೊಳ್ಳುತ್ತಾನೆ. ವಿಜಯಶಾಲಿಯು ಗೆಲ್ಲಲು ಯೋಜನೆ ಹಾಕಿಕೊಂಡು ಸಿದ್ಧತೆ ನಡೆಸುತ್ತಾನೆ. ಇಲ್ಲಿ ಮುಖ್ಯ ಪದವೆಂದರೆ ಸಿದ್ಧತೆ. ಪರಾಜಿತನು ಗೆಲುವು ಅನಾಯಾಸವಾಗಿ ಬರಲಿ ಎಂದು ಹಂಬಲಿಸುತ್ತಾನೆ. ಇದರಲ್ಲಿ ನಾವೇ ಯೋಚನೆ ಮಾಡಬೇಕು. ನಾವು ವಿಜಯಶಾಲಿಗಳಾಗಬೇಕಾದ್ರೆ ಇಲ್ಲಿರುವ ಅಂಶವನ್ನು ಮತ್ತೆ ನೆನಪಿಗೆ ತಗೊಂಡು ನಾವು ವಿಜಯಶಾಲಿಗಳಾಗೋಣ ಅಂಥೇಳಿ ಈ ಮೂಲಕ ಹಾರೈಸ್ತೀನಿ. ಇಷ್ಟು ಹೊತ್ತು ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು.